ಹಾಯ್ ಫ್ರೆಂಡ್, ನಾವು ಯಾವಾಗಾದರೂ ಪ್ರವಾಸಕ್ಕೆ ಹೋಗುವಾಗ ನಮ್ಮ ಜೊತೆ ಚಕ್ಲಿ ಮತ್ತು ಈ ಕೋಡ್ಬಳೆಗಳನ್ನು ಮಾಡ್ಕೊಂಡು ಹೋಗ್ತಿರ್ತೀವಿ. ಆಮೇಲೆ ಕೆಲವು ಟೈಮ್ ಈ ಮಳೆಗಾಲದಾಗ ಸಾಯಂಕಾಲ ಈ ಟೀ ಕುಡಿಯುವಾಗ ಅದ್ರ ಜೊತೆ ಕೆಲವು ನಮಗೆ ಕುರುಕುಲು ತಿಂಡಿ ಬೇಕಾಗ್ತದೆ. ಅದಕ್ಕೆ ನಾ ಇವತ್ತು ನಿಮ್ಮ ಜೊತೆ ಒಂದು ಹೊಸ ಥರದ ರೆಸಿಪಿ ಶೇರ್ ಮಾಡ್ಲಿಕತ್ತೀನಿ. ಈ ರೆಸಿಪಿ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡಿದಾಗ ಬೆಲ್ ಐಕಾನ್ ಜರೂರ್ ಪ್ರೆಸ್ ಮಾಡಿರಿ. ಹರೇ ಶ್ರೀನಿವಾಸ, ರೇಖಾಸ್ ವೆಜಿ ಫ್ಯೂಷನ್ಗೆ ಸ್ವಾಗತ. ಇಲ್ಲಿ ನಾನು ಒಂದು ಸಣ್ಣ ಗ್ಲಾಸ್ ಉದ್ದಿನಬೇಳೆ ಸ್ವಚ್ಛ ತೊಳೆದು ನೆನೆ ಹಾಕಿನಿ. ಇದು ಸ್ವಲ್ಪ 1-2-3 ಸರ್ತಿ ಸ್ವಚ್ಛ ತೊಳೆದು ಒಂದು 4-5 ತಾಸು ಚಲೋ ನೆನೆಲಿಕ್ಕೆ ಬಿಡ್ರಿ. ಈಗ ಇದರೊಳಗಿಂದ ನೀರೆಲ್ಲ ಬಸದು ಇದನ್ನು ಮಿಕ್ಸರ್ ಒಳಗೆ ಹಾಕಿ ಪೇಸ್ಟ್ ಮಾಡ್ಕೊಳ್ಳೋಣ. ಈ ಉದ್ದಿನ ವಡೆ ಮಾಡಬೇಕಾದ್ರೆ ನಾವು ಯಾವ ರೀತಿ ಗಟ್ಟಿಯಾಗಿ ಪೇಸ್ಟ್ ಮಾಡ್ಕೋತೀವಿ ಅದೇ ರೀತಿ ಮಾಡ್ಕೋಬೇಕು. ಇದ್ರೊಳಗೆ ನೀವು ಜಾಸ್ತಿ ನೀರು ಹಾಕಿ ರುಬ್ಬೇಡ್ರಿ, ಎಷ್ಟು ಬೇಕೋ ಅಷ್ಟೇ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಗಟ್ಟಿಯಾಗಿ ನುಣ್ಣಗೆ ರುಬ್ಕೊಳ್ರಿ. ನೋಡ್ರಿ, ಇವಾಗ ಈ ರೀತಿ ಗಟ್ಟಿಯಾಗಿ ನುಣ್ಣಗೆ ರುಬ್ಕೊಂಡು ಒಂದು ಬೌಲ್ ಒಳಗೆ ನೀವು ತಕ್ಕೊಂಡು ಸೈಡ್ಗೆ ಇಟ್ಕೊಳ್ರಿ. ಇದಕ್ಕೊಂದು ಸಪ್ರೇಟಾಗಿ ಮಸಾಲೆ ಮಾಡೋಣ. 2 ಚಮಚ ನಾನು ಇದ್ರಾಗ ಹವೀಜು ಅಂದ್ರೆ ಕೊತ್ತಂಬರಿ ಬೀಜ ತೊಗೊಂಡಿನಿ. 1-2 ಚಮಚ ಜೀರಿಗೆ ಹಾಕ್ಕೊಳ್ರಿ. ಆಮೇಲೆ ಇದಕ್ಕೆ 1 ಟೇಬಲ್ ಸ್ಪೂನು ಬಡೆ ಸೊಂಪು, ನೀವು ಬ್ಯಾಡ ಅಂದ್ರೆ ಸ್ಕಿಪ್ ಮಾಡ್ಕೊಳ್ರಿ. 1 ಟೀ ಸ್ಪೂನ್ ಮೆಣಸಿನಕಾಳು, ಆಮೇಲೆ 1-2-3 ಒಣಮೆಣಸಿನ್ಕಾಯಿನ ನಾನು ಮುರಿದು ಹಾಕ್ಕೊಂಡಿನಿ. ಈ ಎಲ್ಲ ಮಸಾಲೆ ನಿಮಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ರಿ. ಆಮೇಲೆ ಇದು 1/4 ಕಪ್ಪು ಪುಟಾಣಿ ಕಾಳು. ಇವು ಎಲ್ಲ ನಿಮ್ಮ ಕ್ವಾಂಟಿಟಿಗೆ ತಕ್ಕಂತ ನೀವು ಹೆಚ್ಚು ಕಡಿಮೆ ಮಾಡಿಕೊಳ್ಳ್ರಿ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಚಂದ ತೊಳೆದಿರೋದು, ಆಮೇಲೆ ಕರಿಬೇವು ಸ್ವಲ್ಪ ಜಾಸ್ತಿ ಹಾಕ್ರಿ, ವಾಸನೆ ಚಲೋ ಬರ್ತದೆ. ಇದನ್ನು ಮಿಕ್ಸರ್ ಗ್ರೈಂಡರ್ ಒಳಗೆ ಹಾಕಿ ಸ್ವಲ್ಪ ಉರುಟಾಗಿ ನಾವು ಪೌಡರ್ ಮಾಡ್ಕೋಬೇಕು. ಈಗ ಒಂದು ದೊಡ್ಡ ಮಿಕ್ಸಿಂಗ್ ಬೌಲ್ ತೊಗೊಳ್ಳೋಣ. ಅದರೊಳಗೆ ನಾವು ರುಬ್ಬಿದ್ದು ಉದ್ದಿನ ಹಿಟ್ಟು ಹಾಕ್ಕೊಳ್ಳೋಣ. ಒಂದೊಂದು ಸರ್ತಿ ಏನಾಗ್ತದೆ, ನಾವು ಮನೆಯೊಳಗೆ ಉದ್ದಿನ ವಡೆ ಮಾಡ್ತಿರ್ತೀವಿ, ಆವಾಗ ಸಾಕಷ್ಟು ಉದ್ದಿನ ಹಿಟ್ಟು ಉಳಿತಿರ್ತದೆ. ಆವಾಗ ಅದನ್ನು ಏನು ಮಾಡೋಣ ಅಂತಿರ್ತೀವಲ್ಲ, ಆವಾಗ ಇದನ್ನು ನೀವು ಮಾಡ್ಬೋದು. ಆ ಉದ್ದಿನ ಹಿಟ್ಟಿಗೆ ಒಂದು ಅರ್ಧ ಬಟ್ಲು ಅಕ್ಕಿ ಹಿಟ್ಟು ಹಾಕ್ರಿ. ಆಮೇಲೆ 1 ಬಟ್ಲ ಗೋಧಿ ಹಿಟ್ಟು. ನಾ ಮೈದಾ ಹಾಕ್ಲಿಕ್ಕತ್ತಿಲ್ಲ, ಇದು ಹೆಲ್ದಿ ವರ್ಜನ್ ಇದ್ದಿದ್ದಕ್ಕೆ ನಾನು ಗೋಧಿ ಹಿಟ್ಟು ಹಾಕ್ಲಿಕ್ಕತ್ತೀನಿ. ಆಮೇಲೆ ನಾವು ಏನು ಪೌಡರ್ ಮಾಡಿದ್ವಿ ಆ ಪೌಡರ್ ಹಾಕ್ರಿ. 2 ಟೀ ಸ್ಪೂನು ಎಳ್ಳು, ಸ್ವಲ್ಪ ಕರಿಬೇವು ಸಣ್ಣಗೆ ಹೆಚ್ಚಿದ್ದು, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ರಿ. ಇದಕ್ಕೆ ಒಂದು ಸ್ವಲ್ಪ ಚಾಟ್ ಮಸಾಲ ಹಾಕ್ರಿ. ಇದರಿಂದ ಭಾಳ ಚಲೋ ಟೇಸ್ಟ್ ಬರ್ತದೆ. ಇದು ಒಂದು ರಾಜಸ್ಥಾನದ್ದು ಒಂದು ಫೇಮಸ್ ಡಿಶ್ ಅದ. ಈಗ ಹೆಂಗೆ ನಮ್ಮ ಕಡೆ ನಿಪ್ಪಟ್ಟು ಅಂತ ಮಾಡ್ತೀವಿ, ಹಂಗೆ ಆ ಕಡೆ ಇದನ್ನು ಮಾಡ್ತಿರ್ತಾರೆ. 3 ದೊಡ್ಡ ಚಮಚ ಚಲೋ ಕಾಯ್ದಿರೋ ಎಣ್ಣೆ ಅದ್ರಾಗ ಹಾಕೋಣ. ಅದ್ರಲಿಂದ ಏನಾಗ್ತದೆ, ಚಲೋ ಕ್ರಿಸ್ಪಿ ಆಗ್ತದೆ. ಇದನ್ನು ಚೆಂದ ಕಲಿಸ್ಕೋಬೇಕು. ಇದಕ್ಕೆ ನೀರು ಹಾಕದೇ ಕಲಿಸ್ಬೇಕು. ನಾವು ಸ್ವಲ್ಪನೂ ಇದಕ್ಕೆ ನೀರು ಹಾಕೋದಿಲ್ಲ. ಅದೇ ಹಿಟ್ಟೊಳಗೆ ಎಲ್ಲ ಚಲೋ ಕಲ್ಕೋತದ. ಹಿಟ್ಟು ಸ್ವಲ್ಪ ಭಾಳ ಮೆತ್ತಗೆ ಅನಿಸಿದ್ರೆ ನೀವು ಸ್ವಲ್ಪ ಗೋಧಿ ಹಿಟ್ಟನ್ನು ಇದಕ್ಕೆ ಹಾಕೋಬಹುದು. ಆಮೇಲೆ ನಾನು ಕಸೂರಿ ಮೇಥಿ ಮರ್ತಿದ್ದೆ, ಇವಾಗ ಇದ್ರ ಮೇಲೆ ಸ್ವಲ್ಪ ಕಸೂರಿ ಮೇಥಿ ಹಾಕ್ಲಿಕ್ಕತ್ತೀನಿ. ಕಸೂರಿ ಮೇಥಿ ಹಾಕೋದ್ರಿಂದ ಒಂಥರ ಭಾಳ ಚಲೋ ಫ್ಲೇವರ್ ಬರ್ತದೆ. ಅದಕ್ಕೆ ಕಸೂರಿ ಮೇಥಿನ ಹಾಕ್ರಿ. ನೀವು ನೀರು ಹಾಕದೆ ಚಂದ ನಾದ್ಕೊಳ್ರಿ. ಈ ಹಿಟ್ಟು ಭಾಳ ಮೆತ್ತಗಿರಬಾರ್ದು. ಈ ಉದ್ದಿನ ಹಪ್ಪಳ ಮಾಡ್ಲಿಕ್ಕೆ ಹೆಂಗೆ ಗಟ್ಟಿ ಇರ್ತದಲ್ಲ ಆ ರೀತಿ ಗಟ್ಟಿಯಾಗಿರೋ ಹಿಟ್ಟು ಇರಬೇಕಿದು. ಹಿಟ್ಟು ಬಹಳ ಗಟ್ಟಿ ಅನಿಸಿದ್ರೆ ನೀವು 1-2 ಚಮಚ ಇದಕ್ಕೆ ಹಾಲು ಹಾಕಿ ನಾದ್ಕೊರಿ, ನೀರು ಹಾಕಬೇಡ್ರಿ. ಇವಾಗ ನೋಡಿರಿ ಎಷ್ಟು ಚೆನ್ನಾಗಿ ಕರೆಕ್ಟ್ ಗಟ್ಟಿಯಾಗ್ಯದ. ನಾನು ಸ್ವಲ್ಪನೂ ನೀರು ಹಾಕಿಲ್ಲ. ಇದಕ್ಕೊಂದು ಪ್ಲೇಟ್ ಮುಚ್ಚಿ ಒಂದು 10-15 ನಿಮಿಷ ಸೈಡಿಗೆ ಇಡೋಣ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ ಹಾಗೂ ಶೇರ್ ಮಾಡಿರಿ. ಆಮೇಲೆ ಸಬ್ಸ್ಕ್ರೈಬ್ ಮಾಡಿದಾಗ ಬೆಲ್ ಐಕಾನ್ ಅನ್ನು ಜರೂರ್ ಪ್ರೆಸ್ ಮಾಡಿರಿ. ಇವಾಗ ಒಂದು ಈ ಹೋಳಿಗೆ ಶೀಟ್ ಇರ್ತದಲ್ಲ ಅದಕ್ಕೆ ಎಣ್ಣೆ ಹಚ್ಚಿದ್ದನ್ನು ತೆಳ್ಳಗೆ ಲಟ್ಟಿಸ್ಕೋಬೇಕು. ಬಹಳ ದಪ್ಪಗಿರಬಾರ್ದಿದ್ದು, ಭಾಳ ತೆಳ್ಳಗೆ ಲಟ್ಟಿಸ್ಕೊಂಡಷ್ಟು ಚಲೋ ಆಗ್ತದೆ. ಇವು ಪೂರಿ ಥರ ಉಬ್ಬಬಾರ್ದು. ಇವು ತೆಳ್ಳಗೆ ಹಾಗೆ ನಾವು ಏನು ಈ ಚಾಟ್ ತಿಂತಿರ್ತೀವಲ್ಲ ಅದೇ ರೀತಿ ಹಪ್ಪಳದ ಥರನೇ ತೆಳ್ಳಗಿರಬೇಕು. ಇವಾಗ ಇದಕ್ಕೆ ಒಂದು ಟೂತ್ಪಿಕ್ ಅಥವಾ ಒಂದು ಫೋರ್ಕ್ ಸ್ಪೂನಿಂದ ಚೆಂದ ಒಳಗೆಲ್ಲ ಹೋಲ್ ಮಾಡಬೇಕು. ಯಾಕಂದ್ರೆ ಇದು ನಮ್ಗೆ ಉಬ್ಬಬಾರ್ದು. ಇವಾಗ ಮನ್ಯಾಗ ಮುಚ್ಚಳಗಳಿರ್ತಾವಲ್ಲ, ನಿಮಗೆ ಆ ಸೈಜ್ ಬೇಕೋ ಆ ಸೈಜ್ ಮುಚ್ಚಳದಿಂದ ಸಣ್ಣ ಸಣ್ಣ ರೌಂಡ್ ಆಗಿ ಕಟ್ ಮಾಡ್ಕೊಳ್ರಿ. ಇಲ್ಲ ಇದನ್ನು ನೀವು ಚೌಕ ಈಗ ನಾವು ಶಂಕರಪಾಳೆ ಕಟ್ ಮಾಡ್ತೀವಲ್ಲ ಆ ರೀತಿನೂ ಮಾಡ್ಕೋಬೋದು. ಇವಾಗ ಇದನ್ನೆಲ್ಲ ಗುಂಡಕ್ಕೆ ಮಾಡಿ ಇವು ಹೆಚ್ಚಿಗೇನು ಸೈಡಿಗೆ ಉಳಿದಿರ್ತದೆ ಅದನ್ನು ಮತ್ತೊಮ್ಮೆ ನಾವು ನಾದ್ಕೊಂಡು ಮತ್ತು ಇದು ಮಾಡ್ಬೋದು. ಇವಾಗ ಇವೆಲ್ಲ ನೋಡ್ರಿ ಎಷ್ಟು ಕರೆಕ್ಟ್ ಒಂದೇ ಸೈಜಾಗಿ ಕಾಣಿಸ್ಲಿಕ್ಕತ್ತದೆ. ಉಳಿದಿರೋದನ್ನು ನಾನು ಮತ್ತೆ ಮಾಡ್ಕೋತೀನಿ. ಇವೆಲ್ಲವನ್ನು ಇದೇ ರೀತಿ ಮಾಡಿ ಒಂದು ಪ್ಲೇಟ್ ಒಳಗೆ ಇಟ್ಕೊಳ್ರಿ. ಇವಾಗ ಇದೇ ರೀತಿ ನಾನು ಎಲ್ಲವನ್ನು ಮಾಡಿಕೊಂಡು ಇಟ್ಕೊಂಡಿನಿ. ಇವಾಗ ಎಣ್ಣೆ ಚಂದ ಕಾಯಬೇಕು. ಕಾಯ್ದಿರೋ ಎಣ್ಣೆ ಒಳಗೆ ನಾವು ಇದನ್ನು ಒಂದು 10-12 ಒಟ್ಟಿಗೆ ಹಾಕ್ರಿ. ಯಾಕಂದ್ರೆ ಇದು ಜಾಸ್ತಿ ಎಣ್ಣೆ ಕುಡಿಯೋದಿಲ್ಲ.
ಬಹಳ ಡ್ರೈ ಆಗೇ ಇರ್ತದೆ. ಈಗ ನಾವು ಕೋಡ್ಬೋಳೆ ಅದು ಮಾಡ್ತೀವಲ್ಲ ಅದ್ರೊಳಗೆ ಬಹಳ ಎಣ್ಣೆ ಮತ್ತು ಇದು ತುಪ್ಪ ಇರ್ತದೆ. ಇದು ಇಲ್ಲ, ಬಹಳ ಒಣಗಿ ಭಾಳ ಚಲೋ ಇರ್ತದೆ. ಇದನ್ನು ಒಂದು ಸರ್ತಿ ನೀವು ಟ್ರೈ ಮಾಡಿ ನೋಡಿರಿ. ಸ್ವಲ್ಪ ಲೈಟ್ ಕಂದು ಬಣ್ಣ ಬರೋವರೆಗೂ ನೀವು ಕರ್ಕೋಬೇಕು. ಆಮೇಲೆ ಯಾವಾಗಲೂ ಗ್ಯಾಸ್ ಲೋ ಫ್ಲೇಮಲ್ಲೇ ಕರೀರಿ. ಇದು ಸ್ವಲ್ಪ ಚೆಂದ ಲೈಟ್ ಬ್ರೌನ್ ಆಗುವವರೆಗೂ ಸ್ವಲ್ಪ ಕರಿಬೇಕು, ಇಲ್ಲಾಂದ್ರೆ ಮೆತ್ತಗಾಗೋ ಚಾನ್ಸಸ್ ಇರ್ತದೆ. ಇವಾಗ ನೋಡಿರಿ ಎಲ್ಲವನ್ನು ನಾನು ಕರೆದು ಒಂದು ಪೇಪರಲ್ಲಿ ಇಟ್ಕೊಂಡಿನಿ. ಎಷ್ಟು ಕ್ರಿಸ್ಪಿ ಆಗ್ಯದ ಅಂದರೆ ನಿಮಗೆ ಗೊತ್ತಾಗ್ಲಿಕ್ಕತ್ತದೆ ನೋಡಿರಿ, ಎಷ್ಟು ಕ್ರಿಸ್ಪಿ ಆಗ್ಯದೆ. ಇವಾಗ ಇದನ್ನು ನಾನು ಒಂದು ಬೌಲ್ ಒಳಗೆ ತೊಗೊಂಡು ಇದಕ್ಕೊಂದು ಹೊಸ ಟೇಸ್ಟ್ ಕೊಡ್ಲಿಕ್ಕತ್ತೀನಿ. ಇವಾಗ ಇದ್ರ ಮೇಲೆ ನಾನು ಸ್ವಲ್ಪ ಚಾಟ್ ಮಸಾಲ, ಸ್ವಲ್ಪ ಕೆಂಪು ಖಾರದ ಪುಡಿ ಎರಡನ್ನೂ ಉದುರಿಸಿ ಒಂದು ಹೊಸ ಫ್ಲೇವರ್ ಕೊಡ್ಲಿಕ್ಕತ್ತೀನಿ. ನಿಮಗೆ ಬ್ಯಾಡ್ ಅಂದ್ರೆ ನೀವು ಸ್ಕಿಪ್ ಮಾಡ್ಬೋದು. ಥ್ಯಾಂಕ್ ಯು.